ವ್ಯಕ್ತಿಯ ಮೇಲೆ ಒಂಟಿ ಸಲಗ ಡೆಡ್ಲಿ ಅಟ್ಯಾಕ್. ಗೀಳಿಟ್ಟು ಅಟ್ಟಾಡಿಸಿದ ಒಂಟಿ ಸಲಗ ಓಡಿ ಹೋಗಿ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾದ ವ್ಯಕ್ತಿ ಬೇಲೂರು ತಾಲೂಕಿನ ಕಡೇಗರ್ಜಿ ಗ್ರಾಮದಲ್ಲಿ ಕಾಫಿ ತೋಟದಲ್ಲಿ ಮಹೇಶ್ ಗೌಡರು ಎಂಬುವವರ ಮೇಲೆ ಕಾಡಾನೆ ಸದ್ಯ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಇನ್ನು ಮಹೇಶ್ ಗೌಡರು ಓಡಿ ಬಂದು ಮನೆಯ ಮಹಡಿ ಮೇಲೆ ಕೈ ಮುಗಿದು ಬೇಡಿದ ಮೇಲೆ ಸ್ವಲ್ಪ ಹೊತ್ತಿನ ನಂತರ ಹೊರಟು ಹೋದ ಕಾಡಾನೆ ಒಟ್ನಲ್ಲಿ ಯಾವಾಗ ಆನೆ ಬರುತ್ತೋ ಎಲ್ಲಿ ನಮ್ಮ ಪ್ರಾಣ ಹೋಗುತ್ತೋ ಅನ್ನೋ ಭಯದಲ್ಲಿರುವ ಮಲೆನಾಡಿನ ಜನರಿಗೆ ಕಾಡಾನೆ ಉಪಟಳದಿಂದ ಮುಕ್ತಿ ಸಿಗೋದು ಯಾವಾಗಲೋ ತಿಳಿಯದ್ದಾಗಿದೆ. ಅಲ್ಲಿಯವರೆಗೂ ಆನೆ ಬಂತೊಂದಾನೆ ಆಟ ಮುಗಿಯೋ ಲಕ್ಷಣಗಳು ಕಾಣ್ತಾ ಇಲ್ಲ. ಓಡಿಸ್ಕೊ ಬರ್ಬೇಕಾದ್ರೆ ಅವ್ರು ಏನು ಮಾಡಿದ್ರು ಆ ಕಡೆ ಈ ಕಡೆ ನೋಡಕ್ ಆಗ್ತಾನೆ ಸೀದಾ ಬಂದ್ಬಿಟ್ಟು ಗೇಟ್ ಓಪನ್ ಮಾಡ್ಬಿಟ್ಟು ಬಂದು RCC ಮೇಲೆ ಹತ್ಬಿಟ್ರು ಈ ಕಡೆ. ಆಮೇಲೆ ಹೆಂಗೆ ಹೋಯ್ತದು? ಮತ್ತೆ ಸೀದಾ ರೋಡಲ್ಲಿ ಹೋಯ್ತು ಕೆಳಗೆ. ಯಾರು ಇಲ್ಲಿ ಒಂದು ಅರ್ಧ ಗಂಟೆ ನಿಂತಿತ್ತು ಇಲ್ಲಿ. ಆಮೇಲೆ ಮೇಲಿರೋದೆಲ್ಲ ನೋಡ್ತಾ ಇದೆ, ಇಲ್ಲಿ ತಿರುಗಾಡ್ತಾ ಇತ್ತು. ಅದ್ರ ಮೇಲೆ ರೋಡಿಗೆ ಹೋಯ್ತು, ಸೀದಾ ರೋಡಲ್ಲೇ ಬಂದು ಅಲ್ಲಿ ಬಂದು ರೋಡ್ ಬ್ಲಾಕ್ ಆಯ್ತು. ಅಲ್ಲಿ ಅದು ಇದೆಲ್ಲ ಬೋರ್ಡ್ ಎಲ್ಲ ಪೂರ್ತಿ ಉಡಿಸಿ ಗಾಡಿ ಎಲ್ಲ ಅಲ್ಲಲ್ಲೇ ಸ್ಟಾಪ್ ಆಗಿತ್ತು ಅಂತ ಹೇಳಿದ್ರೆ ಒಂದ್ಸರಿ ಮೇಲಿಂದ ಇಳಿದು ಬರ್ತಾ ಇದ್ದಾರೆ. ಅದು ಬಂದಿತ್ತು ಫಸ್ಟು ವಾಕಿಂಗ್ ಬಂದಿದಾರಣ ನೋಡ್ಬಿಟ್ಟು ಮ್ಯಾಕ್ ಹೋಯ್ರಲ್ಲ ಅಲ್ಲಿ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಅಲ್ಲಿಂದ ಬರ್ತಾ ಇದ್ದಿದ್ದು ಅದು ಬರೋದು ನೋಡ್ಬಿಟ್ಟು ನಮ್ ಗೇಟ್ ಬಿಚ್ಬಿಟ್ಟು ಇವ್ರು ಸೀದಾ RCC ಮೇಲೆ ಹತ್ತಿದ್ದಾರೆ. ಅರ್ಧ ಗಂಟೆ ಅಲ್ಲೇ ಇದ್ದಿದ್ದಾರೆ. ಹೌದಾ? ಆನೆ ಹೋಗಿದೆ ಅಂದ್ಬಿಟ್ಟು ಮತ್ತೆ ಇಳಿದು ಬಂದಿರೋದು ನೋಡಿ, ಈಗ ಇಳಿದು ಹೋಗ್ತಿರೋದು ಬೆರ್ಸ್ಕ ಬರೋದು. ಮೊದಲು ಬೆರ್ಸಿಲ್ಲ, ನೋಡ್ಕೊಂಡು ಬಂದ ನೋಡ್ಕೊಂಡು ಸುಮ್ಮನೆ ಬಂದಿರೋದು. ಬೆರ್ಸ್ಕ ಬರ್ತು ಮತ್ತೆ ಸುತ್ತೈತೇನ ಅಲ್ಲ? ಸರಿ, ಹೆಚ್ಚು ಕಮ್ಮಿ ಒಂದು 20 ನಿಮಿಷ ಹೋಗಿಲ್ಲ ಅವ್ರನ್ನ ಬಿಟ್ಟು. ಹಲೋ ಅಂತ ಆಮೇಲೆ ಫಾರೆಸ್ಟ್ನರೆಲ್ಲ ಕರ್ಸ್ಕೊಂಡು ಬಂದು ಹೋಯ್ತೇನೆ. ಇಲ್ಲ ಮತ್ತೆ ಅಲ್ಲಿ ಅವ್ರಿಗೆ ಫೋನ್ ಮಾಡಿ ಆಟೋ ತರಿಸೋದು. ಫೋನ್ ಇಲ್ಲ ಅಂದ್ರೆ ಕಷ್ಟ ಆಗೋದು. ಅಲೋ ಎಲ್ಲರೂ ಮನೇಲಿ ಇಟ್ಟು ಬಂದಿರಿ ಸುಮ್ಮನೆ. ಹಾಂ ಗರ್ಜೆ ಅದು ಮಹೇಶ್ ಗೌಡ. ಸುತ್ತ ಬಂತೀಗ ಅಲೋ? ಹುಡುಕ್ತಾನೆ ಐತೆ ಅವ್ರನ್ನೇ. ಹಲೋ ಅಲ್ಲಿ ನೋಡಿ ಮೆಟ್ಲ ಹತ್ರ ಹೋಗೋದು. ಬಿಲ್ಡಿಂಗ್ ಗಟ್ಟಿವಲ್ಲ ಅಂದರೆ ಇದು ಮಾಡಿಬಿಡ್ತಾರೆ. ಅಲ್ಲೇ ರೂಮ್ ಒಳಗಡೆ ಹಲಸಿನ ಹಣ್ಣು ಇಟ್ಟಿದ್ದಾಣ. ಓಹೋ, ಅದು ಸ್ಮೆಲ್ಲಿಗೆ ಅದು ಹೋಗೋದು, ಆ ಬಾಗಿಲಿಗೆ ಸೊಂಡ್ಲು ಹಾಕೋದು. ಹೌದಾ? ಯಾವ ಬಕೆ ಅಣ್ಣ? ಬಕ್ಕಿದೆ. ಚಿಕ್ಕದೇ ನಮಗೊಂದು ತಂದು ಕೊಡಿ. ಇಲ್ವಾ? ಇದೆ ಅಣ್ಣ, ಈಗ ಒಂದು 3-4 ಇದಾವೆ. ನಾನು ಬೈಕಲ್ಲಿ ಇಟ್ಕೊ ಬರೋಕ್ಕಾಗಲ್ಲ, ಅದಕ್ಕೆ ಹಂಗಾಗಿ ಆ ಮರದಲ್ಲೇ ಇದೆ, ಹಂಗೆ ಇದೆ, ಕುಯ್ದೇ ಇಲ್ಲ ಅದು. ನೋಡೋಣ ಅಲ್ಲಿ ಬಂದ್ರೆ ನೋಡಿ, ಬೆಳಿಗ್ಗೆ ಬಂದರೆ ಒಂದು ಫೋನ್ ಮಾಡಿ, ನಂಬರ್ ಇದೆಯಲ್ಲ. ಸಂಕದಾಗ ಇರ್ತೀರಲ್ಲ. ತಿಂಡಿಗೆ ಬಂದಾಗ ಏನಾದ್ರು ಬಂದರೆ ಬರ್ತೀನಿ. ಆಯ್ತು, ಸಣ್ಣ ಸಾಕು. ಬಕ್ಕೆ ಅಲ್ವಾ? ಬಕ್ಕೆ.
ಅಲ್ಲಿ ಹಲಸಿನ ಹಣ್ಣಿದೆ, ಅದಕ್ಕೆ ಹೋಗೋದು ಅಲ್ಲಿ ಡೋರಿಗೆ ಬಾಯಿಗೆ ಸೊಂಡ್ಲು ಹಾಕೋದು. 20 ನಿಮಿಷ ಇತ್ತು ಅಂತ. ಬಾಗಿಲು ಬದ್ದೆ ಅಲ್ವಾ? ಕಬ್ಬಣದ ಬಾಗ್ಲೆ. ಹೋದ ವರ್ಷ ಕಬ್ಬಣದ ಗೇಟ್ ಮುರಿದಾಕಿತ್ತು, ಮತ್ತೆ ವೆಲ್ಡಿಂಗ್ ಅವ್ರನ್ನ ಕರ್ಕೊಂಡೋಗಿ ವೆಲ್ಡಿಂಗ್ ಮಾಡಿಸಿದೆ. ಮತ್ತೆ ಈಗ ಆಚೆ ವಾರದಲ್ಲಿ ಮತ್ತೆ ಬೀಳ್ಸಿದೆ ಅದನ್ನೇ ಅಲ್ವಾ? ನಮ್ಮದು 2 ಅಡಿಕೆ ಮತ್ತೆ ಬೆಳೆಸಿ ಇದು ಮಾಡಿದ್ವಿ. ಒಂದು ಕಲ್ಕಂಬನ್ನು ಬೆಳೆಸಿದ್ವಿ ಗದ್ದಿ. ನಿಂತೇ ಐತೆ ಹಂಗೆ ಹಲಸಿನಣ್ಣಿಗೆ ಬರ್ತಾ ಅಲ್ವಾ? ಅವ್ರು ನೋಡ್ತಾ ಇರೋದು ಮೇಲ್ಗಡೆ, ಅವರು ಅಲ್ಲಿ ಮೇಲ್ಗಡೆ ಹತ್ಕೊಂಡು ಮಂತ್ರ. ಹೆಂಗಾದ್ರೂ ಭಯ ಹೋಗೋಕ್ಕಾಗಲ್ಲ. ಮಣ್ಣು ಹಾಕ್ಯಂತು ಅಲ್ವ ಈಗ ಮ್ಯಾಕೆ ಈಗ ಮಣ್ಣು ಕೊಡ್ಪಾನೆಲ್ಲ ಹೊಡೆದಾಕೋಯ್ತು. ಹೌದು. ಗಂಡನೇ ಹೆಣ್ಣಾನೆ ಅಂತ? ಹೆಣ್ಣು ಪ್ಲಾಸ್ಟಿಕಾ ಎಂಥದ್ದು? ಪ್ಲಾಸ್ಟಿಕ್ಕು ಮರಳಿತ್ತು ಅಲ್ಲಿ. ಆ ಮರಳೆಲ್ಲ ಆ ಕಡೆ ಈ ಕಡೆ ದೂಕಿ ಸುತ್ತ ಬಂತ ಇಲ್ಲ ಅಲ್ಲ? ಸುತ್ತ ಏನು ಬಂದಿಲ್ಲ ಅಲ್ಲ? ನಿಮ್ಮ ತೋಟದೊಳಗೆ ಹೊತ್ತೈತಿ. ಅಲ್ಲಿ ಆ ಫೌಂಡೇಶನ್ ಪಕ್ಕ ಹಲಸಿನ ಮರ ಒಂದಿದೆ. ಹಾಂ ಹಾಂ. ಅದು ಹಲಸಿನ ಹಣ್ಣು ಒಂದು ಕೆಳಗಡೆ ಬಿದ್ದಿತ್ತು, ಅದನ್ನ ತಗೊಬಂದು ರೋಡಿಗೆ ಹಾಕಿ ತುಣಿದು ಅದು ತಿಂದು. ಮತ್ತೆ ಇಲ್ಲೊಂದು ಮರ ಇದೆ ನೋಡಿ, ಹಲಸಿನ ಮರ. ಇಲ್ಲಿ ಇದ್ರಲ್ಲಿ ಬಂದು ಎಲ್ಲ ಬಡ್ದು ನೋಡ್ಬಿಟ್ಟು. ಓ, ಕೆಡವಿಲ್ಲ ಅಲೋ? ಹೆಣ್ಣಾದ್ರೆ ಮಾತ್ರ ಬೇಕು, ಮಾತ್ರ ಕೆಡಗೋದು.